ನಿಮ್ಗೇನಾದರೂ ಬೆನ್ನೋವು ಬರ್ತಾ ಇದೆಯಾ? ಪಾಪುಗೆ ಹಾಲು ಕುಡ್ಸೋಕ್ಕೆ ಕಷ್ಟ ಆಗ್ತಾ ಇದೆಯಾ? ಪಾಪು ಎತ್ಕೊಳ್ಳೋಕೆ ಹೋದರೆ ಬೆನ್ನೋವು ಬರ್ತಾ ಇದೆಯಾ? ಸಿಸೇರಿಯನ್ ಏನಕ್ಕಪ್ಪ ಮಾಡಿಸ್ಕೊಂಡೆ, ಕಷ್ಟ ಆದರೂ ನಾರ್ಮಲ್ ಮಾಡಿಸ್ಕೋಬೇಕಿತ್ತು ಆ ಥರ ಏನಾರು ಅನಿಸ್ತಾ ಇದೆಯಾ? ಈ ವಿಡಿಯೋ ಕೊನೆವರೆಗೂ ನೋಡಿ. ಬೆನ್ನಿಗೆ ಕೂಡ ಅನಸ್ತೇಷಿಯಾದಿಂದ ಬೆನ್ನೋವು ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ನಾರ್ಮಲ್ ಆಗಲಿ ಸಿಸೇರಿಯನ್ ಡೆಲಿವರಿ ಆದಮೇಲೆ ಬೆನ್ನೋವು ಬರೋದು ಸಹಜ. ಏನಕ್ಕೆ ಅಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಕರೆಕ್ಟ್ ಪೋಶ್ಚರ್ ಇರಲ್ಲ, ಕೋರ್ ಮಸಲ್ ಸ್ಟ್ರೆಂತ್ ವೀಕ್ ಆಗಿರುತ್ತೆ, ಪೆಲ್ವಿಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಬಿಕಾಸ್ 9 ಮಂತ್ಸ್ ಬೇಬಿ ಕ್ಯಾರಿ ಮಾಡಿರ್ತೀರ, ಹಾರ್ಮೋನಲ್ ಚೇಂಜಸ್ಸಿಂದ ಅಡಿಕ್ವೇಟ್ ನ್ಯೂಟ್ರಿಷನ್ ತೊಗೊತಾ ಇರಲ್ಲ, ಈವನ್ ಸಪ್ಲಿಮೆಂಟ್ಸ್ ಕೂಡ ಕರೆಕ್ಟಾಗಿ ತೊಗೊತಾ ಇರಲ್ಲ. ಸೊ ಬೆನ್ನೋವು ಕಮ್ಮಿ ಮಾಡೋಕ್ಕೆ ಏನು ಮಾಡ್ಬೋದು ಅಂದರೆ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಕರೆಕ್ಟ್ ಪೋಶ್ಚರಲ್ಲಿ ಮಾಡಬೇಕು, ಸಪ್ಲಿಮೆಂಟ್ಸ್ ಲೈಕ್ ಕ್ಯಾಲ್ಶಿಯಮ್ ಮತ್ತು ವೈಟಮಿನ್ D3 ಕರೆಕ್ಟಾಗಿ ತೊಗೊಬೇಕು, ಆ್ಯಕ್ಟಿವ್ ಆಗಿ ವಾಕಿಂಗ್ ಎಲ್ಲ ಮಾಡಬೇಕು, ಅಡಿಕ್ವೇಟ್ ರೆಸ್ಟ್ ತೊಗೊಬೇಕು. ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಅಥವಾ DM ಮಾಡಿ, ಈ ವಿಡಿಯೋ ಶೇರ್ ಮಾಡಿ.